ಬೆಂಗಳೂರಲ್ಲಿ ನೀರು ಪೋಲಾಗುವುದಕ್ಕೆ ಬಿಡಬ್ಲ್ಯೂಎಸ್ಎಸ್ಬಿ ಬ್ರೇಕ್ ಹಾಕ್ತಾ ಇದೆ. ಕುಡಿಯುವ ನೀರನ್ನ ಮಿತವಾಗಿ ಬಳಸುವಂತೆ ಸೂಚನೆಯನ್ನ ಕೊಟ್ಟಿದೆ ಬಿಡಬ್ಲ್ಯೂಎಸ್ಎಸ್ಬಿ. ನೀರು ಪೋಲಾಗೋದಕ್ಕೆ ಈಗ ಖುದ್ದು ಬಿಡಬ್ಲ್ಯೂಎಸ್ಎಸ್ಬಿ ಅಖಾಡಕ್ಕೆ ಇಳಿದು ಬ್ರೇಕ್ ಹಾಕ್ತಾ ಇದೆ. ಕುಡಿಯುವ ನೀರನ್ನ ಮಿತವಾಗಿ ಬಳಸುವಂತೆ ಸೂಚನೆಯನ್ನ ನೀಡಿದೆ. ವಾಹನಗಳ ಸ್ವಚ್ಛತೆಗೆ, ಕೈದೋಟಕ್ಕೆ, ಕಟ್ಟಡ ನಿರ್ಮಾಣಕ್ಕೆ, ಥಿಯೇಟರ್, ಮಾಲ್ಗಳಲ್ಲಿ ಕುಡಿಯುವ ನೀರಿಗಷ್ಟೇ ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕು. ಇತರೆ ಬಳಕೆಗೆ ಕುಡಿಯುವ ನೀರನ್ನು ಬಳಸುವುದಕ್ಕೆ ನಿಷೇಧವನ್ನು ಹೇರಲಾಗಿದೆ. ರಸ್ತೆ ನಿರ್ಮಾಣ, ಸ್ವಚ್ಛತೆಗೆ ಕುಡಿಯುವ ನೀರನ್ನು ಬಳಸಬಾರದು. ನಿಯಮ ಉಲ್ಲಂಘಿಸಿದರೆ 5,000 ರೂಪಾಯಿಗಳ ದಂಡವನ್ನು ವಿಧಿಸ್ತೀವಿ ಅಂತ ಬಿಡಬ್ಲ್ಯೂಎಸ್ಎಸ್ಬಿ ಈಗ ಪ್ರಕಟಣೆಯಲ್ಲಿ ತಿಳಿಸಿದೆ. ಇದು ಬಿಡಬ್ಲ್ಯೂಎಸ್ಎಸ್ಬಿ ಹೊಸದಾಗಿ ಹೊರಡಿಸಿರೋ ಅಂತ ಒಂದು ಆದೇಶ ನೋಡ್ತಾ ಇದ್ದೀವಿ. ಕೇವಲ ಕುಡಿಯೋ ನೀರಿಗಷ್ಟೇ, ಕುಡಿಯೋ ನೀರನ್ನ ಎಲ್ಲೆಲ್ಲ ಬಳಸಬೇಕು ಅನ್ನೋ ಒಂದು ಸೂಚನೆಯನ್ನ ಕೊಟ್ಟಿದೆ. ವಾಹನಗಳ ಸ್ವಚ್ಛತೆಗೆ ಯಾವುದೇ ಕಾರಣಕ್ಕೂ ಬಳಸಬಾರದು. ಕೈದೋಟಕ್ಕೆ, ಕಟ್ಟಡ ನಿರ್ಮಾಣಕ್ಕೆ, ಥಿಯೇಟರ್, ಮಾಲ್ಗಳಲ್ಲಿ ಕುಡಿಯೋ ನೀರನ್ನು ಬಳಸಬೇಕು. ಇದನ್ನ ಹೊರತುಪಡಿಸಿ ಬೇರೆ ಎಲ್ಲೂ ಕೂಡ ಕುಡಿಯೋ ನೀರನ್ನ ಪೋಲ್ ಆಗದಂತೆ ನೋಡ್ಕೊಳ್ಬೇಕು. ಒಂದು ವೇಳೆ ಯಾರಾದರೂ ಕುಡಿಯೋ ನೀರನ್ನ ಪೋಲ್ ಮಾಡಿದ್ದೆ ಆದರೆ ಅಂಥವರಿಗೆ ದಂಡವನ್ನ ವಿಧಿಸಲಿಕ್ಕೆ ಬಿಡಬ್ಲ್ಯೂಎಸ್ಎಸ್ಬಿ ಈಗ ಮುಂದಾಗ್ತಾ ಇದೆ. ಬರೋಬ್ಬರಿ 5,000 ರೂಪಾಯಿಗಳ ದಂಡವನ್ನ ನೀಡಬೇಕಾಗತ್ತೆ, ಕಟ್ಟಬೇಕಾಗತ್ತೆ ಯಾರಾದರೂ ನೀರನ್ನ ಪೋಲ್ ಮಾಡಿದ್ದೆ ಆದರೆ. ಕಾರಣ ಏನು? ಈಗ ಭೀಕರ ಬರಗಾಲ ಇದೆ, ಬೆಂಗಳೂರಿನಲ್ಲೇ ಕುಡಿಯೋ ನೀರಿಗೆ ಸಮಸ್ಯೆ ಇದೆ ಅನ್ನೋ ಕಾರಣಕ್ಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.